ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹರೀಶ್ ಎವೋ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ರಿಕ್ವೆಸ್ಟ್ ಬರ್ತಾಯಿತ್ತು. ತುಂಬ ವೀಡಿಯೋಸ್ ಮಾಡಿದ್ದೀನಿ ಬ್ರೋ, ಕ್ಯೂಟ್ ವಾಯ್ಸು ಹೇಗೆ ಬರುತ್ತೆ, ಸಿಂಗರ್ಸ್ಗೆ ಅಷ್ಟು ಚೆನ್ನಾಗಿ ಆಡ್ತಾರೆ, ಅದರ ಸೀಕ್ರೆಟ್ಸ್ ಏನು. ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಆದರೂ ಇನ್ನೂ ಹೆಚ್ಚಿಗೆ ವೀಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡ್ತಿದ್ದೀರಾ. ಟೈಮ್ ಇರಲಿಲ್ಲ, ಅದಕ್ಕೆ ಮಾಡಿರಲಿಲ್ಲ. ನಿಮ್ಮ ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡಿ, ಸರಿ ನಮ್ಮ ಆಡಿಯನ್ಸ್ಗೆ ತಿಳಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಗಂಟಲಲ್ಲಿ ಕಿರಿಕಿರಿ ಈ ಥರ ಪ್ರಾಬ್ಲಮ್ಸ್ ತುಂಬ ಜನ ನೋಡಿದ್ದೀನಿ ಇರುತ್ತೆ. ಅದಕ್ಕೆಲ್ಲ ಸೊಲ್ಯೂಷನ್ ಕೊಡಿ ಬ್ರೋ ಅಂತ ನೀವು ಕೇಳ್ತಿದ್ರಿ, ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ಇನ್ನೂ ಗ್ರೋ ಆಗಲಿ, ತುಂಬ ಜನಕ್ಕೆ ಗೊತ್ತಾಗಲಿ. ಹರೀಶಾವು ಅವರು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗೋಣ. ಬ್ರೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೇಳಿ ತುಂಬ ಚೆನ್ನಾಗಿ ವೀಡಿಯೋ ಮಾಡಿ ಸರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಪಯೋಗ ತುಂಬ ಆಗುತ್ತೆ. ಸಿಂಗರ್ಸ್ ಇರ್ಬೋದು, ಈ ಥರ ತುಂಬ ಜನಕ್ಕೆ, ಟೀಚರ್ಸ್ ಯಾರಾದರೂ ಇರ್ಬೋದು. ಓಕೆ, ಮೊದಲಿಗೆ ಬಂದರೆ ಗಂಟಲು ಕಿರಿಕಿರಿ ಆಗೋರಿಗೆ ತುಂಬ ಜನ ಇರ್ತಾರೆ. ಅಂಥವ್ರು ಏನು ಮಾಡಬೇಕಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಬೇವಿನ ಕಡ್ಡಿ ಇರ್ತಲ್ಲ, ಬೇವಿನ ಕಡ್ಡಿ ತೊಗೊಂಡು ಬ್ರಷ್ ಮಾಡಿ. ತುಂಬ ಜನ ಫೇಸ್ ಟು ಬ್ರಷ್ ಯೂಸ್ ಮಾಡ್ತಾಯಿರ್ತೀರ. ನಿಮಗೆ ಒಳ್ಳೆ ವಾಯ್ಸ್ ಬೇಕು, ಚೆನ್ನಾಗಿ ಮಾತಾಡಬೇಕು ಅಂದರೆ ಬೇವಿನ ಕಡ್ಡಿ ಯೂಸ್ ಮಾಡಲೇಬೇಕು. ಪ್ರತಿದಿನ ಮಾರ್ನಿಂಗ್ ಎದ್ದ ತಕ್ಷಣ ಬೇವಿನ ಕಡ್ಡಿ ಯೂಸ್ ಮಾಡಿ. ಆ ಕಫ ಎಲ್ಲ ಕಿತ್ಕೊಂಡು ಬರುತ್ತೆ. ಎಲ್ಲಿ ಯಾವ ಮೂಲೆಯಲ್ಲಿದ್ದರೂ ನೀವು ಕಫ ಅನ್ನೋದು ಇರೋದಿಲ್ಲ. ಬೇವಿನ ಕಡ್ಡಿ ಯೂಸ್ ಮಾಡ್ತಾಯಿದ್ರೆ ಆ ರಸ ಇರುತ್ತಲ್ಲ, ಸ್ವಲ್ಪ ನೀವೆಷ್ಟು ಆಚೆ ಹೋಗಿದ್ರೂ ಸ್ವಲ್ಪ ಆದರೂ ಒಳಗಡೆ ಹೋಗ್ತಾನೆ, ಅದು ಕಫವನ್ನು ನಿವಾರಿಸುವ ಶಕ್ತಿ ಅದಕ್ಕಿದೆ. ಹಲವಾರು ಗ್ರಂಥಗಳಲ್ಲಿ ಪುರಾಣದಿಂದಲೂ ಬಂದಿದೆ, ಮೆನ್ಷನ್ ಮಾಡಿದರೆ ಬೇವಿನ ಕಡ್ಡಿ ಅನ್ನೋದು ತುಂಬ ಪವರ್ಫುಲ್ಲಾದ ಒಂದು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದರೆ ತುಳಸಿ ಗಿಡ ಇದೆಯಲ್ಲ, ತುಳಸಿ ಗಿಡವನ್ನು ಈ ರಾಗಿ ಚೊಂಬು ಬರುತ್ತೆ, ರಾಗಿ ಚೊಂಬಿನಲ್ಲಿ ರಾತ್ರಿ ನೆನೆಸಾಕಿ ಮಾರ್ನಿಂಗು ಎದ್ದ ತಕ್ಷಣ ಕುಡಿದ್ರೆ ಅದು ಕಫವನ್ನು ನಿವಾರಣೆ ಮಾಡೋ ಶಕ್ತಿ ಹೊಂದಿದೆ ಅಂತ ಮೆನ್ಷನ್ ಮಾಡಿ. ಯಾರಿಗೂ ಗೊತ್ತಿಲ್ಲ, ತುಂಬ ಪುರಾಣ ಕಾಲದ ಆಯುರ್ವೇದ ತಜ್ಞರು ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತಿದ್ದೀನಿ. ಹುಡ್ತಾ ಯಾರು ಕಲ್ತ್ಕೊಂಡು ಬಂದಿರಲ್ಲ ಫ್ರೆಂಡ್ಸ್. ನಾನು ಬೇರೆಯವ್ರನ್ನ ಕೇಳಬೇಕು, ಅವರು ಬೇರೆಯವ್ರನ್ನ ಕೇಳಬೇಕು, ಅಷ್ಟೇ ಅಲ್ವಾ. ಇನ್ನೊಂದು ಬಂದರೆ ಈ ಮಾವಿನ ಚಿಗುರು ಇರುತ್ತಲ್ಲ, ಮಾವಿನ ಚಿಗುರು ತಿನ್ನೋದ್ರಿಂದ ವಾಯ್ಸ್ ಮೃದುವಾಗಿ, ಅದಕ್ಕೆ ಮಾವಿನ ಚಿಗುರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಸ್ವಲ್ಪ ವಾಟ್ರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತಲ್ಲ, ಯಾರಾದರೂ ಬೇಡ ಅಂತಾರೆ. ತುಂಬ ಮಾವಿನ ಚಿಗುರು ಅನ್ನೋದು ತುಂಬ ಎಫೆಕ್ಟ್ ಬೀಳುತ್ತೆ ನಿಮ್ಮ ವಾಯ್ಸ್ ಮೇಲೆ. ಯೂಸ್ ಮಾಡಿ, ಎಫೆಕ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್, ಜೇನುತುಪ್ಪ ಇದೆಯಲ್ಲ, ಜೇನುತುಪ್ಪ ತುಂಬ ಯೂಸ್ ಮಾಡಿ. ತುಂಬ ಅಂದರೆ ಡೈಲಿಗೆ 10 ಸರಿ ತಿನ್ನೋದಂಗಲ್ಲ, ಡೈಲಿ ಇಷ್ಟಿಷ್ಟು ಪ್ರಮಾಣದಲ್ಲಿ ತಗೊಳ್ಳಿ. ಸ್ವಲ್ಪ ಡೈಲಿ ಪರ್ ಡೇಗೆ ಇಷ್ಟು ಅಂತ ತಗೊಳ್ಳಿ. ಜೇನುತುಪ್ಪ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ತುಂಬ ರಿಸಲ್ಟ್ ಕೊಡುತ್ತೆ. ಹೆಚ್ಚು ಕಫ ಇರೋರು ಕೂಡ ಜೇನುತುಪ್ಪ ತಿನ್ನೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗ್ಬೋದು. ಈ ಹೆಚ್ಚು ಕಫ ಇದ್ರೆ ಏನಾಗುತ್ತಂದರೆ ಈ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಉಸಿರಾಟ ಸರಿಯಾಗಿ ಆಗೋಲ್ಲ, ಮಾತಾಡೋಕ್ಕೆ ಸರಿಯಾಗಲ್ಲ. ಇದಂತ ಅದಕ್ಕೆ ಜೇನುತುಪ್ಪ ತಿನ್ನೋದ್ರಿಂದ ಕಡಿಮೆ ಆಗ್ಬೋದು. ಇನ್ನೊಂದ್ರೆ ಈ ಸಿಂಗರ್ಸ್ ಇದ್ದಾರಲ್ಲ, ಸಿಂಗರ್ಸ್ ಇರುವಾಗ ಸ್ವಲ್ಪ ಒಂದು ಹಾಡು ಆಡುವಾಗ ಸ್ವಲ್ಪ ಪಿನ್ ಡ್ರಾಪ್ ಅಷ್ಟು ನೀರು ಕುಡಿದ್ರೂ ಸಾಕು. ಇಲ್ಲಾಂದರೆ ಅವರು ಗಂಟಲು ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ನೀರು ಕುಡಿಯೋದ್ರಿಂದ ಸಿಂಗಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅನಿಸಿಕೆ. ಟ್ರೈ ಮಾಡಿ, ಹೇಗಿರುತ್ತೆ ಅಂತ ನನಗೆ ತಿಳಿಸಿ. ಇನ್ನೂ ಹೆಚ್ಚಿಗೆ ವೀಡಿಯೋ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.